ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭೇಟಿ ನೀಡುತ್ತಿರುವುದು ಕರ್ನಾಟಕದ ಅತ್ಯಂತ ಅದ್ಭುತವಾದ ಹೊಯ್ಸಳ ಕಾಲದ ದೇವಾಲಯಗಳಲ್ಲಿ ಒಂದಾದ ಚನ್ನಕೇಶವ ದೇವಸ್ಥಾನ. ಈ ದೇವಾಲಯದ ಶಿಲ್ಪಕಲೆ, ಇತಿಹಾಸ ಮತ್ತು ಆಧ್ಯಾತ್ಮಿಕ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಈ ಸುಂದರ ದೇವಾಲಯವು ಸೋಮನಾಥಪುರ ಎಂಬ ಗ್ರಾಮದಲ್ಲಿ ಇದೆ. ಇದು ಮೈಸೂರು ನಗರದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯವು ಹೊಯ್ಸಳ ವಂಶದ ಅದ್ಭುತ ಶಿಲ್ಪಕಲೆಯ ನಿದರ್ಶನವಾಗಿದೆ. ಈ ದೇವಾಲಯವನ್ನು ಕ್ರಿಸ್ತಶಕ 1268ರಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿಸಲಾಗಿದೆ. ಇದನ್ನು ಹೊಯ್ಸಳ ರಾಜನಾದ ನರಸಿಂಹ ಮೂರು ಅವರ ಸೇನಾಧಿಕಾರಿ ಸೋಮನಾಥ ದಂಡನಾಯಕ ನಿರ್ಮಿಸಿದರು. ಅವರ ಹೆಸರಿನಿಂದಲೇ ಈ ಗ್ರಾಮಕ್ಕೆ ಸೋಮನಾಥಪುರ ಎಂಬ ಹೆಸರು ಬಂದಿದೆ. ಈ ದೇವಾಲಯವು ಹೊಯ್ಸಳ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆ. ತ್ರಿಕೋಟ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿರುವ ಈ ದೇವಾಲಯದಲ್ಲಿ 3 ಗರ್ಭಗುಡಿಗಳಿವೆ. ಇಲ್ಲಿ ವಿಷ್ಣುವಿನ 3 ರೂಪಗಳಾದ ಕೇಶವ, ಜನಾರ್ದನ ಮತ್ತು ವೇಣುಗೋಪಾಲರ ಮೂರ್ತಿಗಳನ್ನು ಸ್ಥಾಪಿಸಲಾಗಿದೆ. ದೇವಾಲಯದ ಗೋಡೆಗಳ ಮೇಲೆ ರಾಮಾಯಣ, ಮಹಾಭಾರತ ಮತ್ತು ಭಾಗವತ ಪುರಾಣದ ಕಥೆಗಳು ಅಚ್ಚುಕಟ್ಟಾಗಿ ಕೆತ್ತಲಾಗಿದೆ. ಈ ದೇವಾಲಯದ ಪ್ರಮುಖ ವಿಶೇಷತೆ ಎಂದರೆ ಅದರ ನಕ್ಷತ್ರಾಕಾರದ ವೇದಿ ಮತ್ತು ಅಚ್ಚುಕಟ್ಟಾದ ಕಲ್ಲಿನ ಶಿಲ್ಪಗಳು. ಪ್ರತಿ ಕಲ್ಲಿನ ಮೇಲೂ ಅತ್ಯಂತ ಸೂಕ್ಷ್ಮವಾಗಿ ಕೆತ್ತನೆ ಮಾಡಲಾಗಿದೆ. ಇದರಿಂದಲೇ ಈ ದೇವಾಲಯವನ್ನು ವಿಶ್ವದ ಪ್ರಮುಖ ಪಾರಂಪರಿಕ ಸ್ಮಾರಕಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಇದು ಈಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಸಂರಕ್ಷಣೆಯಲ್ಲಿದೆ. ಹೊಯ್ಸಳ ದೇವಾಲಯಗಳ ಶಿಲ್ಪಕಲೆಯ ಮಹತ್ವವನ್ನು ಗಮನಿಸಿ ಯುನೆಸ್ಕೋ ಈ ದೇವಾಲಯವನ್ನು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರಿಸಿದೆ. ಚನ್ನಕೇಶವ ದೇವಾಲಯದಲ್ಲಿ ಇಂದು ನಿತ್ಯ ಪೂಜೆ ನಡೆಯುವುದಿಲ್ಲ. ಇದಕ್ಕೆ ಮುಖ್ಯವಾಗಿ ಇತಿಹಾಸ ಸಂಬಂಧಿಸಿದ ಕಾರಣವಿದೆ. ಮುಖ್ಯ ಮೂರ್ತಿ ನಾಶವಾದುದು. ಈ ದೇವಾಲಯದಲ್ಲಿ ಮೊದಲಿಗೆ ಮುಖ್ಯ ದೇವರು ಚನ್ನಕೇಶವ ಆಗಿದ್ದರು. ಆದರೆ ಕೆಲವು ಶತಮಾನಗಳ ಹಿಂದೆ ನಡೆದ ದಾಳಿಗಳ ಸಮಯದಲ್ಲಿ ಮೂಲ ಕೇಶವ ಮೂರ್ತಿ ಹಾನಿಯಾಯಿತು ಅಥವಾ ಕಾಣೆಯಾಯಿತು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಹಿಂದೂ ಸಂಪ್ರದಾಯದ ಪ್ರಕಾರ ಮೂಲ ಮೂರ್ತಿ ಹಾನಿಯಾದರೆ ಅಥವಾ ಇಲ್ಲವಾದರೆ ನಿಯಮಿತ ಪೂಜೆ ಮಾಡುವುದಿಲ್ಲ. ಪುರಾತತ್ವ ಸ್ಮಾರಕವಾಗಿ ಘೋಷಣೆ. ಈ ದೇವಾಲಯವನ್ನು ಈಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸಂರಕ್ಷಿಸುತ್ತಿದೆ. ಇದು ಈಗ ಐತಿಹಾಸಿಕ ಸ್ಮಾರಕ ಆಗಿರುವುದರಿಂದ ಇಲ್ಲಿ ಸಾಮಾನ್ಯ ದೇವಾಲಯಗಳಂತೆ ನಿತ್ಯ ಪೂಜೆ ನಡೆಯುವುದಿಲ್ಲ. ಇತರ 2 ದೇವರುಗಳ ಮೂರ್ತಿ ಮಾತ್ರ ಇದೆ. ದೇವಾಲಯಗಳ ತ್ರಿಕೋಟ ಶೈಲಿಯದ್ದಾಗಿದೆ. ಇಲ್ಲಿ 3 ಗರ್ಭಗುಡಿಗಳಿವೆ: ಚನ್ನಕೇಶವ, ಜನಾರ್ದನ, ವೇಣುಗೋಪಾಲ. ಜನಾರ್ದನ ಮತ್ತು ವೇಣುಗೋಪಾಲ ಮೂರ್ತಿಗಳು ಇದ್ದರೂ ಈ ದೇವಾಲಯದಲ್ಲಿ ಈಗ ಪೂಜೆ ಮಾಡುವ ದೇವಸ್ಥಾನಕ್ಕಿಂತ ಹೆಚ್ಚು ಪುರಾತತ್ವ ಸ್ಮಾರಕವಾಗಿ ನೋಡಲಾಗುತ್ತಿದೆ. ಸ್ನೇಹಿತರೆ, ಇಂತಹ ಅದ್ಭುತ ಇತಿಹಾಸ ಮತ್ತು ಶಿಲ್ಪಕಲೆಯ ದೇವಾಲಯವನ್ನು ನೀವು ನೋಡಲೇಬೇಕು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.